ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಾನು ಬೆಟ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ ಮಾಡೋದಕ್ಕೆ 4 ಬೆಟ್ಟು ನೆಲ್ಲಿಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಪಿಂಕ್ ಸಾಲ್ಟು, ಅರ್ಧ ಕಪ್ ನೀರು ಹಾಕಿ ರುಬ್ಕೊಂಡೆ. ನಾನು 2 ಕಪ್ ಜ್ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಇದಕ್ಕೆ 1.5 ಕಪ್ ಅಷ್ಟು ಬಿಸಿ ನೀರು ಸೇರಿಸ್ತಾ ಇದ್ದೀನಿ. ನಾವು ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಹೇರ್ಗೆ ಸ್ಕಿನ್ನಿಗೆಲ್ಲ ಒಳ್ಳೆಯದು. ಹಾಗಾಗಿ ನಾನು ಈ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಜ್ಯೂಸ್ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ನಾನು ಜ್ಯೂಸ್ ಎಲ್ಲ ಕುಡಿದಾದ್ಮೇಲೆ ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊತಿದ್ದೀನಿ. ಈ ಪ್ಯಾಕ್ ರೆಡಿ ಮಾಡೋದಕ್ಕೆ ಒಂದು ಈರುಳ್ಳಿ, ಒಂದು ಬೆಟ್ಟು ನೆಲ್ಲಿಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಓವರ್ ನೈಟ್ ನೆನೆಸಿಟ್ಟಿದ್ದಂಥ ಮೆಂತ್ಯ ಕಾಳನ್ನ ಹಾಕಿ ನಾನು ರುಬ್ಕೋತಾ ಇದ್ದೀನಿ. ನೋಡಿ ಇವಾಗ ಈ ಪ್ಯಾಕ್ ರೆಡಿಯಾಗಿದೆ. ನನಗೆ ಇದಕ್ಕೆ ಯಾವುದಾದ್ರೂ ಒಂದು ಹೇರ್ ಆಯಿಲ್ನ ಮಿಕ್ಸ್ ಮಾಡಿ ಹಚ್ತಾ ಇದ್ದೀನಿ. ಕಂಪಲ್ಸರಿ ಅಂತ ಏನಿಲ್ಲ, ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಹೇರ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ಮತ್ತು ನಾವು ಹೇರ್ ವಾಶ್ ಮಾಡ್ಬೇಕಾದ್ರೆ ಆ ಮೆಂತ್ಯ ಕಾಳು ಪೌಡರು ಪುಡಿ ಪುಡಿ ಥರ ಸಿಗಲ್ಲ. ಹಾಗಾಗಿ ನಾನು ಇದನ್ನು ಆಯಿಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಆಲಿವ್ ಆಯಿಲ್ ಆಯಿತು, ಅದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ ಮಿಕ್ಸ್ ಮಾಡಿ ಹಚ್ಕೋತಾ ಇದ್ದೀನಿ. ನನಗೆ ಆಫ್ಟರ್ ಕರೋನಾ ತುಂಬ ಹೇರ್ ಲಾಸ್ ಆಯಿತು. ನಾನು ಹೇರ್ ಬಗ್ಗೆ ಕೇರ್ ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಬಟ್ ಇವಾಗ ನಾನು ಈ ಮೆಂತ್ಯದ ಕಾಳಿಂದು ಪ್ಯಾಕ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡ್ತಿರೋಂಥ ನನ್ನ ತಂಗಿರಿಗೆಲ್ಲ ತುಂಬಾ ಚೆನ್ನಾಗಿ ಹೇರು ತಿಕ್ಕಾಗಿ ಗ್ರೋತ್ ಬಂದಿದೆ, ಚೆನ್ನಾಗಿ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಾರದಲ್ಲಿ ಇದು 2 ಸಲ ಹಾಕಿ ಹೇರ್ ವಾಶ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದಾದ ನಂತರ ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ನನಗೂ ಕೂಡ ತುಂಬಾ ಇಷ್ಟ, ಬಟ್ ಮಾಡೋದಕ್ಕೆ ಟೈಮ್ ಸಿಗಲ್ಲ ಬೆಳಗ್ಗೆ ಹೊತ್ತು. ಆದ್ರೂ ಇವತ್ತು ಮಾಡೋಣ ಅಂತ ಮಾಡಿದ್ದೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಯಾವ ಲೆವೆಲಿಗೆ ನನಗಿಷ್ಟ ಅಂದರೆ ತುಂಬ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ. ಒಬ್ಬೊಬ್ಬರು ಒಂದೊಂದು ರೀತಿ ವೆರೈಟಿಯಾಗಿ ಮಾಡ್ತಾರೆ, ಬಟ್ ಪ್ಲೇನ್ ರೊಟ್ಟಿ ಮತ್ತು ಕಾಯಿ ಚಟ್ನಿ ಅಂದರೆ ನಮ್ಮ ಕಡೆ ತುಂಬ ಫೇಮಸ್ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ತಿಂಡಿ ಎಲ್ಲ ತಿಂದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಅಂತೇಳಿ ಹುರುಳಿಕಾಳು ಬಸ್ಸಾರು ಮಾಡೋಣ ಅಂತೇಳಿ ಹುರುಳಿಕಾಳನ್ನ ಕೆಂಪಗಾಗೋ ಥರ ಹುರ್ಕೊತಾ ಇದ್ದೀನಿ. ಇವಾಗ ಕಾಳಾಗಿದೆ, ಇದನ್ನು 2 ಸಲ ತೊಳೆದ್ಬಿಟ್ಟು ಬೇಯಿಸ್ಕೋಬೇಕು. ಕಾಳು ಜೊತೆನೇ ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕಿ 4 ವಿಶಿಲ್ ಹೊಡೆಸ್ಕೊಂಡೆ. ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ನಾನು ಇದಕ್ಕೆ ತೆಂಗಿನಕಾಯಿ ಮಿಕ್ಸಿಲಿ ಹಾಕಿ ತುರಿಲಿಲ್ಲ, ಹಾಗೆ ಹೊಡೆದ್ಬಿಟ್ಟಿದ್ದೆ. ಹಂಗಾಗಿ ಮಿಕ್ಸಿಲಿ ಹಾಕಿ ಕಾಳನ್ನ ರುಬ್ಕೊಂಡು ಅದೇ ಜಾರಿಗೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಟೊಮೆಟೊ, ಸ್ವಲ್ಪ ಕಾಳು, ಹುಣಸೆಹಣ್ಣು, ಸಾಂಬಾರು ಪುಡಿ ಹಾಕಿ ರುಬ್ಕೊತಾ ಇದ್ದೀನಿ. ಎಲ್ಲ ಆಗಿತ್ತು. ಬಸ್ತಿದ್ದಂಥ ಕಾಳು ನೀರನ್ನ ಅದಕ್ಕೆ ಮಿಕ್ಸಿನೆಲ್ಲ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ.
ಮಧ್ಯಾಹ್ನದ ಅಡುಗೆ ಎಲ್ಲ ಮುಗೀತು. ನಾನು ಇವಾಗ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಹಂಗಾಗಿ ನಾನು ಸ್ವಲ್ಪ ಡಯಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ರೈಸು ಸ್ವಲ್ಪ ಕಡಿಮೆನೇ ತಿಂತಾಯಿದ್ದೀನಿ. 2 ಸ್ಪೂನ್ ರೈಸು, ಸ್ವಲ್ಪ ಕಾಳು, ಒಂದರ್ಧ ಸೌತೆಕಾಯಿ ಇದ್ರ ಜೊತೆ ನಾನು ಊಟದ ಜೊತೆ ತಿಂತಾಯಿದ್ದೀನಿ. ಈ ಥರ ನಾವು ಡಯಟ್ ಪ್ಲ್ಯಾನ್ ಮಾಡೋರು ಯಾವಾಗ್ಲೂ ಸೌತೆಕಾಯಿ, ಸ್ವಲ್ಪ ನೀರು ಎಲ್ಲ ಜಾಸ್ತಿ ಕುಡಿಯೋದ್ರಿಂದ ನಮ್ಗೆ ವೆಯ್ಟ್ ಲಾಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಹಾಗಾಗಿ ಸೌತೆಕಾಯಿನ ಅರ್ಧ ಸೌತೆಕಾಯಿ ಇದ್ರ ಜೊತೆ ಊಟ ಮಾಡೋ ಜೊತೆ ತಿಂತಾಯಿದ್ದೀನಿ. ನಿಮಗೆಲ್ರಿಗೂ ಇವತ್ತಿನ ನನ್ನ ಬ್ಲಾಗು, ನಾನು ಮಾಡಿದಂಥ ರೆಸಿಪಿಗಳು ಯಾವ್ದಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.